ಮುನಿರತ್ನ ಉಚ್ಚಾಟನೆ ಯಾಕಿಲ್ಲ? ಬಿಜೆಪಿಗೆ ಇಂಥವರೇ ಬೇಕಾ? ಬಿಜೆಪಿಗೆ ಟಾಂಗ್ ಕೊಟ್ಟ ಡಿಕೆಶಿ. Somshekar Nepal has not genuinely made a AIDS injection to the opposition leaders. They are not taking action on them. I am very happy they are keeping all those Navaratnas with their party. ನಮಸ್ಕಾರ. ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿ ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆಯಾದ ಬೆನ್ನಲ್ಲೇ ಇದೀಗ ಮತ್ತೆ ಬಿಜೆಪಿಯ 2 ಶಾಸಕರು 6 ವರ್ಷಗಳ ಕಾಲ ಬಿಜೆಪಿಯಿಂದ ಉಚ್ಚಾಟನೆಯಾಗಿದ್ದಾರೆ. ಹೌದು, ಶಾಸಕ ಶಿವರಾಮ್ ಹೆಬ್ಬಾರ್ ಹಾಗೂ ಶಾಸಕ ಎಸ್.ಟಿ. ಸೋಮಶೇಖರ್ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆಯಾದ ಶಾಸಕರು. ಸದ್ಯ ಈ ಸುದ್ದಿ ಚರ್ಚೆಯಲ್ಲಿದೆ. ಇಬ್ಬರ ಉಚ್ಚಾಟನೆಗೆ ಹಲವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ಕ್ಷೇತ್ರವನ್ನು ಪ್ರತಿನಿಧಿಸೋ ಶಿವರಾಮ್ ಹೆಬ್ಬಾರ್ ಹಾಗೂ ಬೆಂಗಳೂರಿನ ಯಶವಂತಪುರ ಕ್ಷೇತ್ರದಿಂದ 3ನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿರೋ ಎಸ್.ಟಿ. ಸೋಮಶೇಖರ್ ಈ ಇಬ್ಬರೂ ಶಾಸಕರನ್ನ ಪಕ್ಷ ವಿರೋಧಿ ಚಟುವಟಿಕೆ ಆರೋಪದ ಮೇಲೆ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿ ರಾಷ್ಟ್ರೀಯ ಬಿಜೆಪಿ ಶಿಸ್ತು ಸಮಿತಿ ಆದೇಶವನ್ನ ಹೊರಡಿಸಿದೆ. ಬಿಜೆಪಿಯಲ್ಲೇನೆ ಇದ್ಕೊಂಡು ಕಾಂಗ್ರೆಸ್ ಜೊತೆಗೆ ಹೆಚ್ಚು ಗುರುತಿಸಿಕೊಂಡಿದ್ರು. ಹೀಗಾಗಿ ಅವರನ್ನ ಉಚ್ಚಾಟನೆ ಮಾಡೋ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಅಂತ ಬಿಜೆಪಿಯ ಶಿಸ್ತು ಸಮಿತಿ ತಿಳಿಸಿದೆ. ಇಬ್ಬರು ಶಾಸಕರು ಮೂಲವಾಗಿ ಕಾಂಗ್ರೆಸ್ ಪಕ್ಷದವರು. ಕಳೆದ ಅವಧಿಯಲ್ಲಿ ಕುಮಾರಸ್ವಾಮಿ ಸರ್ಕಾರವನ್ನ ಕೆಡವಿ ಬಿಜೆಪಿಗೆ ಸೇರ್ಪಡೆಯಾಗಿ ಗೆದ್ದು ಸಚಿವರಾಗಿದ್ರು. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಗೆಲುವನ್ನ ಸಾಧಿಸಿದ್ರು ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಬಿಜೆಪಿ ಪಕ್ಷದ ಪರವಾಗಿ ಕೆಲಸವನ್ನ ಮಾಡದೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಹಾಗೂ ಕಾಂಗ್ರೆಸ್ ನಾಯಕರ ಪರವಾಗಿ ಮಾತಾಡ್ತಾ ಇದ್ರು. ಬಿಜೆಪಿಯಿಂದ ಕೈಗೊಳ್ಳೋ ಯಾವುದೇ ನಿರ್ಣಯಕ್ಕೂ ಕೂಡ ಅವರು ಬದ್ಧತೆ ಪ್ರದರ್ಶನವನ್ನ ಮಾಡ್ತಾ ಇರಲಿಲ್ಲ ಅನ್ನೋ ಆರೋಪ ಉಚ್ಚಾಟಿತಗೊಂಡ ಇಬ್ಬರು ಶಾಸಕರ ಮೇಲೆ ಇದೆ. ಇನ್ನು ಬಿಜೆಪಿ ಪಕ್ಷದಿಂದ ಉಚ್ಚಾಟನೆಗೊಂಡಿರೋ ಶಾಸಕ ಶಿವರಾಮ್ ಹೆಬ್ಬಾರ್ ಸುದ್ದಿಗಾರರ ಜೊತೆಗೆ ಮಾತನಾಡಿ, ಪಕ್ಷದ ನಿರ್ಧಾರವನ್ನ ನಾನು ಸ್ವಾಗತ ಮಾಡ್ತೀನಿ. ಬಿಜೆಪಿ ಶಿಸ್ತು ಸಮಿತಿ ನೋಟಿಸ್ ಮೂಲಕ ಕೇಳಿದ ಪ್ರಶ್ನೆಗೆ ನಾನು ಸೂಕ್ತವಾದ ಉತ್ತರವನ್ನ ನೀಡಿದ್ದೀನಿ. ಆದ್ರೂ ಕೂಡ ಉಚ್ಚಾಟನೆ ಮಾಡಿರೋದು ಒಂದ್ ಕಡೆ ಸಂದೇಹ, ಮತ್ತೊಂದ್ ಕಡೆ ಸಂತೋಷ ಎರಡೂ ಕೂಡ ಉಂಟಾಗಿದೆ. ಕರೆಯದವರ ಜೊತೆಗೆ ಹೋಗೋದ್ರಲ್ಲಿ ಯಾವುದೇ ಗೌರವ ಇಲ್ಲ. ಗೌರವವನ್ನ ಕಳೆದುಕೊಂಡ ಮೇಲೆ ಅವ್ರ ಜೊತೆ ಹೋಗಬೇಕಾದ ಅನಿವಾರ್ಯತೆಯೂ ಕೂಡ ನನಗಿಲ್ಲ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೇನೆ ಶೀಘ್ರದಲ್ಲೇ ಸುದ್ದಿಗೋಷ್ಠಿಯನ್ನ ನಡೆಸಿ ಎಲ್ಲವನ್ನ ಹೇಳ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಶಾಸಕರಾದ ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರನ್ನ ಬಿಜೆಪಿ ಉಚ್ಚಾಟನೆ ಮಾಡಿರೋ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಬಿಜೆಪಿಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಹೌದು, ಎಸ್.ಟಿ. ಸೋಮಶೇಖರ್ ಹೆಬ್ಬಾರ್ ಉಚ್ಚಾಟನೆ ವಿಚಾರದ ಬಗ್ಗೆ ಮಾತನಾಡಿದ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು, ಎಸ್.ಟಿ. ಸೋಮಶೇಖರ್ ಆಗ್ಲಿ ಶಿವರಾಮ್ ಹೆಬ್ಬಾರ್ ಆಗ್ಲಿ ಅವರು ರೇಪ್ ಮಾಡಿದಾರಾ? ವಿಧಾನಸೌಧದಲ್ಲಿ ಏನಾದರೂ ರೇಪ್ ಮಾಡಿದಾರಾ? ಅವರೇನೋ HIV ಇಂಜೆಕ್ಷನ್ ಅನ್ನ ಚುಚ್ಚಿದಾರಾ? ಮುತ್ತು ರತ್ನಗಳನ್ನೆಲ್ಲ ಅವರೇ ಇಟ್ಕೊಳ್ಳಿ ಅಂತ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಕರ್ನಾಟಕ ರಾಜಕೀಯ ಇತಿಹಾಸದಲ್ಲೇ ಅತಿ ಹೆಚ್ಚು ಆರೋಪಗಳನ್ನ ಹೊತ್ತು ಏಕಕಾಲಕ್ಕೆ ಹಲವು ಪ್ರಕರಣಗಳಲ್ಲಿ ಪ್ರಮುಖ ಆರೋಪಿಯಾಗಿದ್ರು ಕೂಡ ಇನ್ನೂ ಶಾಸಕ ಸ್ಥಾನದಲ್ಲಿ ಮುಂದುವರಿತಾ ಇರೋ ವ್ಯಕ್ತಿ ಅಂದ್ರೆ ಅದು ಬಿಜೆಪಿಯ ಶಾಸಕ ಮುನಿರತ್ನ. ಹಾಗಾಗಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಪರೋಕ್ಷವಾಗಿಯೇ ಮುನಿರತ್ನ ಅವರನ್ನ ಬಿಜೆಪಿ ಪಕ್ಷದಿಂದ ಇನ್ನೂ ಉಚ್ಚಾಟನೆ ಮಾಡಿಲ್ಲ, ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಆದರೆ ಯಾವುದೇ ಆರೋಪಗಳನ್ನು ಎದುರಿಸದ ಹಾಗೂ ಯಾವುದೇ ಪ್ರಮುಖ ಪ್ರಕರಣಗಳಲ್ಲಿ ಭಾಗಿಯಾಗಿರದ ಇವರನ್ನ ಯಾಕೆ ಉಚ್ಚಾಟನೆ ಮಾಡಲಾಗಿದೆ ಅಂತ ಡಿ.ಕೆ. ಶಿವಕುಮಾರ್ ಅವರು ಪ್ರಶ್ನೆನ ಮಾಡಿದ್ದಾರೆ. ಹಾಗೇನೆ ಬಿಜೆಪಿಯ ನಾಯಕರನ್ನ ಲೇವಡಿ ಕೂಡ ಮಾಡಿದ್ದಾರೆ. Made a AIDS injection to the opposition leader. They would try to trap the Yediyurappa ji. They are not taking action on them. I am very happy they are keeping all those Navaratnas with their party. ಮುನಿರತ್ನ ಅತಿ ಹೆಚ್ಚು ಆರೋಪಗಳನ್ನು ಹೊತ್ತು ಏಕಕಾಲಕ್ಕೆ ಹಲವು ಪ್ರಕರಣಗಳಲ್ಲಿ ಪ್ರಮುಖ ಆರೋಪಿಯಾಗಿರೋ ರಾಜಕಾರಣಿ. ಜಾತಿ ನಿಂದನೆ, ಹನಿ ಟ್ರ್ಯಾಪ್, ಭ್ರಷ್ಟಾಚಾರ, HIV ಹರಡೋ ದುಷ್ಕೃತ್ಯದ ಆರೋಪ, ಅಮಾಯಕ ಜನರ ಮೇಲೆ ದರ್ಪವನ್ನ ತೋರಿಸಿ ಅವರ ಗುಡಿಸಲುಗಳನ್ನ ನೆಲಸಮ ಮಾಡಿದ್ದು ಸೇರಿದಂತೆ ಹಲವು ಕ್ರಿಮಿನಲ್ ಮೊಕದ್ದಮೆಗಳನ್ನ ಶಾಸಕ ಮುನಿರತ್ನ ಎದುರಿಸ್ತಾ ಇದ್ದಾರೆ. ಅಧಿಕಾರದ ಆಸೆಗೆನೆ ತನ್ನದೇ ಪಕ್ಷದವರ ಮೇಲೆ ಹನಿ ಟ್ರ್ಯಾಪ್ ಅನ್ನ ಮಾಡಿಸೋ ವ್ಯಕ್ತಿಯು ಕೂಡ ಮುನಿರತ್ನ ಒಬ್ಬನೇ ಅನ್ನೋ ಆರೋಪ ಕೂಡ ಇದೆ. ಹಾಗೇನೆ ತನ್ನದೇ ಪಕ್ಷದ ತನ್ನದೇ ಕಾರ್ಯಕರ್ತರಿಂದ ಸಾರ್ವಜನಿಕವಾಗಿ ಮೊಟ್ಟೆ ಏಟನ್ನ ತಿಂದಿದ್ದು ಕೂಡ ಮುನಿರತ್ನ.
HIV ಸೋಂಕಿತರ ಮೂಲಕ ಹನಿ ಟ್ರ್ಯಾಪ್ ಅನ್ನ ಮಾಡಿಸೋದು, HIV ಇಂಜೆಕ್ಟ್ ಅನ್ನ ಮಾಡೋದು ಮೊದಲಾದ ನೀಚ ಕೃತ್ಯಗಳನ್ನ ಎಸಗಿರೋದರ ವಿರುದ್ಧ ಈಗಾಗಲೇ ಮುನಿರತ್ನ ವಿರುದ್ಧ ತನಿಖೆ ನಡೀತಾ ಇದೆ. 2024ರಲ್ಲಿ ಮುನಿರತ್ನ ವಿರುದ್ಧ ಜಾತಿ ನಿಂದನೆ ಹಾಗೂ ಸುಲಿಗೆ, ಜೀವ ಬೆದರಿಕೆ ಸೇರಿದಂತೆ ನಾನಾ ಪ್ರಕರಣಗಳ ಅಡಿ 5 ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿದ್ದಾವೆ. ದೇಶದ ಅತಿ ನೀಚ ಆರೋಪಗಳನ್ನು ಹೊತ್ತಿರೋ ವ್ಯಕ್ತಿಗಳಲ್ಲಿ ಮುನಿರತ್ನ ಕೂಡ ಒಬ್ರು ಅನ್ನೋ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇದೆ. ಇಷ್ಟೆಲ್ಲಾ ಪ್ರಕರಣಗಳನ್ನು ಹೊತ್ತಿರೋ ಮುನಿರತ್ನ ಮೇಲೆ ಬಿಜೆಪಿ ಇಲ್ಲಿವರೆಗೂ ಕೂಡ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ. ಇನ್ನು ಕಳೆದ 3-4 ತಿಂಗಳುಗಳಲ್ಲಿ ಬಿಜೆಪಿ ಪಕ್ಷದಿಂದ 3 ಶಾಸಕರು ಉಚ್ಚಾಟನೆಯಾಗಿದ್ದಾರೆ. ಸದ್ಯ ಉಚ್ಚಾಟನೆಗೊಂಡಿರೋ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಮುಂದಿನ ನಡೆ ಏನು? ಕಾಂಗ್ರೆಸ್ ಪಕ್ಷ ಇವರೇನಾದರೂ ಸೇರ್ತಾರಾ ಅಥವಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.